ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕರೆದಿರುವಂತಹ ಹುದ್ದೆ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹುದ್ದೆ ಇದು ಯಾವುದು ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2025 ನೋಡೋದಾದ್ರೆ 54 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇಂಜಿನ್ ಡ್ರೈವರ್, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಅಂಡ್ ಅದರ್ ಪೋಸ್ಟ್, ಓಕೆನಾ. ಸೊ ಈ ಒಂದು ಹುದ್ದೆ ಒಂದು ನಿಮಗೆ ಉಡುಪಿಯಲ್ಲಿ ಇರುತ್ತೆ ಸ್ನೇಹಿತರೆ, ಓಕೆನಾ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನು ಕ್ವಾಲಿಫಿಕೇಶನ್ ಆಗಿರಬೇಕು, ಏಜ್ ಲಿಮಿಟ್ ಎಷ್ಟು, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ನೋಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ. ಇನ್ನು ಯಾರಿಗಾದ್ರೂ ನಿಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ ಕೂಡ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ವೇಕೆನ್ಸಿ ಬಂದು ಕರೆದಿದ್ದಾರೆ. ಸೊ 36,000 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಯಾವುದೇ ರೀತಿಯ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಓಕೆನಾ. ಸೊ ನೋಡೋದಾದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2025 ನೋಟಿಫಿಕೇಶನ್ ಫಾರ್ 54 ಟೆಕ್ನಿಕಲ್ ಪೋಸ್ಟ್, ಅಂದ್ರೆ 54 ಟೆಕ್ನಿಕಲ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ. ಇಂಜಿನ್ ಡ್ರೈವರ್, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್, ಮೋಟರ್ ಲಾಂಚ್ ಇಂಜಿನಿಯರ್, ಬೋಟ್ ಕ್ಯಾಪ್ಟನ್, ಮೋಟರ್ ಲಾಂಚ್ ಮೆಕ್ಯಾನಿಕ್ ಅಂಡ್ ಕಹಲಾಸಿ, ಓಕೆನಾ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆಫ್ಲೈನ್ ಥ್ರೂ ಅಫಿಷಿಯಲ್ ವೆಬ್ಸೈಟ್ ksp.karnataka.gov.in, ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಸೆಪ್ಟೆಂಬರ್ 2025 ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡಿ, ಓಕೆನಾ. ಸೊ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ನ ಲಿಂಕ್ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರೋ ಸ್ನೇಹಿತರೆ, ಓಕೆನಾ. ನೋಡಿ, ಇದು ಬಂದು 5 ಕಾಂಟ್ರಾಕ್ಟ್ ಬೇಸಸ್, ಅಂದ್ರೆ 5 years ಗೆ ಕಾಂಟ್ರಾಕ್ಟ್ ಬೇಸಸ್ ಅಲ್ಲಿ ಕರೆದಿರುವಂತದ್ದು. ನೇವಿ, ಕೋಸ್ಟ್ ಗಾರ್ಡ್ ಅಂಡ್ BSF ವಾಟರ್ ವಿಂಗ್ ಅಲ್ಲಿ ಸರ್ವ್ ಆಗಿರುವಂತಹ ಅಂದ್ರೆ ಕ್ಯಾಂಡಿಡೇಟ್ಸ್ ಯಾರಾದ್ರೂ ವರ್ಕ್ ಮಾಡಿರೋರು ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಸೊ ಇದ್ರದ್ದು ವೇಕೆನ್ಸಿ ಡೀಟೇಲ್ಸ್ ಏನು, ಸ್ಯಾಲರಿ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2025 ಓವರ್ ವ್ಯೂ. ಸೊ ಪೋಸ್ಟ್ ನೇಮ್ ಮೋಟರ್ ಲಾಂಚ್ ಇಂಜಿನಿಯರ್, ಬೋಟ್ ಕ್ಯಾಪ್ಟನ್, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್, ಮೋಟರ್ ಲಾಂಚ್ ಮೆಕ್ಯಾನಿಕ್, ಇಂಜಿನ್ ಡ್ರೈವರ್, ಕಲಾಸಿ. ವೇಕೆನ್ಸಿ ಬಂದು 54 ಇದಾವೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಕರ್ನಾಟಕ ಕೋಸ್ಟಲ್ ಪೊಲೀಸ್ ಸ್ಟೇಷನ್ಸ್ಗೆ. ಸೊ ಕೋಸ್ಟಲ್ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಮಂಗಳೂರು, ಉಡುಪಿ ಆಗಿರ್ಬೋದು, ಮತ್ತೆ ದಕ್ಷಿಣ ಕನ್ನಡ ಇರ್ಬೋದು, ಈ ರೀತಿ, ಓಕೆನಾ. ಸೊ ಅದ ನಂತರ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಫಿಲ್ ಮಾಡಿ ಕಳಿಸ್ಬೇಕಾಗಿರುತ್ತೆ, ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಇರುತ್ತೆ ಸ್ನೇಹಿತರೆ, ಓಕೆನಾ. 30ನೇ ತಾರೀಕು 9/2025. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಮೋಟರ್ ಇಂಜಿನಿಯರ್ಗೆ 1 ವೇಕೆನ್ಸಿ ಇದೆ, ಬೋಟ್ ಕ್ಯಾಪ್ಟನ್ಗೆ 12 ಇದಾವೆ, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ಗೆ 13, ಮೋಟರ್ ಲಾಂಚ್ ಮೆಕ್ಯಾನಿಕ್ಗೆ 2, ಇಂಜಿನ್ ಡ್ರೈವರ್ಗೆ 15, ಕಲಾಸಿಗೆ 11, ಓಕೆನಾ. ಸೊ 54 ಹುದ್ದೆಗಳನ್ನ ಕರೆದರೆ ಟೋಟಲ್ ಆಗಿ. ಸೊ ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ 10th, ಬರೀ 10th ಆಗಿದ್ರೆ ಈ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ರಿಟೈರ್ಡ್ ನೇವಿ ಮತ್ತೆ ಕೋಸ್ಟ್ ಗಾರ್ಡ್, BSF ವಾಟರ್ ವಿಂಗ್ ಅಲ್ಲಿ ಯಾರ್ಯಾರು ರಿಟೈರ್ಡ್ ಆಗಿದ್ರು ಅವ್ರಿಗೆ ಪ್ರಿಫರೆನ್ಸ್ ಕೊಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಏಜ್ ಲಿಮಿಟ್ ಬಂದು 58 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್. ಮತ್ತೆ ಇದಕ್ಕೆ ಸ್ಯಾಲರಿ ಬಂದು 5 ವರ್ಷದವರೆಗೂ ಕಾಂಟ್ರಾಕ್ಟಲ್ ಬೇಸಿಸ್ ಅಲ್ಲಿ ಕನ್ಸಾಲಿಡೇಟೆಡ್ ಸ್ಯಾಲರಿ ಬೇಸಿಸ್. ಸೊ ಮೋಟರ್ ಇಂಜಿನಿಯರ್ಗೆ 36,000 ಇದೆ, ಬೋಟ್ ಕ್ಯಾಪ್ಟನ್ಗೆ 34,000, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ಗೆ 27, ಮೋಟರ್ ಲಾಂಚ್ ಮೆಕ್ಯಾನಿಕ್ಗೆ 27, ಇಂಜಿನ್ ಡ್ರೈವರ್ಗೆ 25, ಕಲಾಸಿಗೆ 23,000 ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಬೇಸ್ಡ್ ಆನ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್. ಇಂಟರ್ವ್ಯೂ ಸೆಲೆಕ್ಷನ್ ಇರುತ್ತೆ, ಓಕೆನಾ. ಫಸ್ಟ್ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದಂತರ ಇಂಟರ್ವ್ಯೂ ಕರೀತಾರೆ, ಅದಂತರ ಫೈನಲ್ ಮೆರಿಟ್ ನ ಬಿಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್. ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಅದಾದ ನಂತರ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾ ಇದೀನಿ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತೆ,
ಮತ್ತೆ ID ಪ್ರೂಫ್ ಅಂತ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇದಿಷ್ಟು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ. ಓಕೆನಾ, 30ನೇ ತಾರೀಕು ಒಳಗಡೆ ಅದು ಸೇರ್ಬೇಕಾಗಿರುತ್ತೆ. ಸೊ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಸೊ ಇದನ್ನ ನೋಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಇದೆ ಸ್ನೇಹಿತರೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕರೆದಿರೋದು ಅಮೆಂಡೆಡ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್. ಓಕೆನಾ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಕೋಸ್ಟಲ್ ಸೆಕ್ಯೂರಿಟಿ ಸ್ಕೀಮ್ ಫೇಸ್ 1 ಹ್ಯಾಸ್ ಸ್ಯಾಂಕ್ಷನ್ಡ್ 12 ton boats and 5 ton boats, total 15 for coastal security police station Karnataka. ಓಕೆನಾ, ಸೊ ಇನ್ ಆರ್ಡರ್ ಟು ರನ್ ದ ಬೋಟ್ ಸ್ಯಾಂಕ್ಷನ್ ಕೋಸ್ಟಲ್ ಪೊಲೀಸ್, ಸೊ ಅವ್ರಿಗೆ 66 ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕಲ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಅದರಲ್ಲಿ 5 ವರ್ಷದ ಕಾಂಟ್ರಾಕ್ಟ್ಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ನೇವಿ, ಕೋಸ್ಟಲ್ ಗಾರ್ಡು, BSF ಇದರಲ್ಲಿ ಕೆಲಸ ಮಾಡಿರುವಂತ ಆಫೀಸರ್ ಮತ್ತು ಸ್ಟಾಫ್ಗಳಿಗೆ. ಓಕೆನಾ, ಸೊ 54 ವೇಕೆನ್ಸಿಗಳು ಕರೆದಿದ್ದಾರೆ ಇವರಿಗೆ. ಸೊ ಇದರಲ್ಲಿ ನೋಡೋದಾದ್ರೆ ನಿಮಗೆ ಈಗಾಗಲೇ ಹೇಳಿದಾಗೆ ಫುಲ್ ವೇಕೆನ್ಸಿ ಡೀಟೇಲ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಮತ್ತು ಸ್ಯಾಲ್ರಿ ಕೂಡ ಪರ್ ಮಂತ್ಗೆ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆನಾ, ಅದಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಮೋಟಾರ್ ಲಾಂಚ್ ಇಂಜಿನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೇಡ್ ಆಗಿರ್ತಾರೆ, 10th ಆಗಿರ್ಬೇಕು ಅಷ್ಟೇನೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 58 ಇದೆ. ಚೀಫ್ ಮೆಕ್ ER, ಚೀಫ್ ERA ಆರ್ ಅಬೋ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬಹುದು. ಮಿನಿಮಮ್ 5 years ಆಫ್ ಮೆರೈನ್ ಎಕ್ಸ್ಪೀರಿಯನ್ಸ್, ಕನ್ನಡ ಲ್ಯಾಂಗ್ವೇಜ್ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಬರಬೇಕು. ಓಕೆನಾ, ಬೋಟ್ ಕ್ಯಾಪ್ಟನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕರೆದಿರೋಂಥ ತರದ್ದು. ಸೊ ಇವರು ರಡಾರ್ ಪ್ಲಾಟರ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ನ್ಯಾವಿಗೇಷನ್ ಅಂಡ್ ಅಬೋ. ಓಕೆನಾ, 10th ಆಗಿರಬೇಕು, 58 years, 5 years ಆಫ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಕೂಡ ಸೊ LS ಅಂಡ್ ಅಬೋ ಪ್ರಿಫರಲ್ ಫಾರ್ ಸೀಮೆನ್ ಬ್ರಾಂಚ್. ಓಕೆನಾ, ಸೊ 10th ಆಗಿರುವಂತವ್ರು 58 years ಮತ್ತು ಮಿನಿಮಮ್ 5 years ಆಫ್ ಮೆರೈನ್ ಎಕ್ಸ್ಪೀರಿಯನ್ಸ್. ಓಕೆನಾ, ಮತ್ತು ಮೋಟರ್ ಲಾಂಚ್ ಇವ್ರದ್ದು ಕೂಡ ಸೇಮ್ ಈ ರೀತಿ ಕರೆದಿದ್ದಾರೆ. ಓಕೆನಾ, ಸೊ ಇದು ಒಂದು ರಿಟೈರ್ಡ್ ನೇವಿ ಆಫೀಸರ್ಸ್ಗೆ. ಓಕೆನಾ, ಸೊ ಇದೇ ರೀತಿ ರಿಟೈರ್ಡ್ ಕೋಸ್ಟ್ ಗಾರ್ಡ್ ಆಫೀಸರ್ಸ್ಗೆ, ಅದ ನಂತರ BSF ವಾಟರ್ ವಿಂಗ್ ಆಫೀಸರ್ಸ್ಗೆ, ಎಲ್ಲರಿಗೂ ಕೂಡ ಸೇಮ್ ಸ್ನೇಹಿತರೆ ಈ ತರ ಇರೋದು. ಓಕೆನಾ, ಸೊ ಈ ತರ ಇರೋದು ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಜಸ್ಟ್ ಒಂದೊಂದು ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ರಿಕ್ರೂಟ್ಮೆಂಟ್ ಫಾರ್ CSP ಟೆಕ್ನಿಕಲ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಕರೆದಾರೆ, ಇದು ಸಪ್ರೇಟ್ ಆಗಿ. ಓಕೆನಾ, ಮೋಟರ್ ಲಾಂಚ್ ಇಂಜಿನಿಯರ್ಗೆ 1 year ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮೋಟರ್ ಲಾಂಚ್ ಇಂಜಿನಿಯರ್ ಆರ್ 5 years ಎಕ್ಸ್ಪೀರಿಯನ್ಸ್ ಇನ್ ಬೋಟ್ ಕ್ಯಾಪ್ಟನ್ ವಿತ್ 2nd class ಇಂಜಿನ್ ಡ್ರೈವರ್ ಸರ್ಟಿಫಿಕೇಟ್. ಓಕೆನಾ, ಆಮೇಲೆ ಏಜ್ ಬಂದು 58 ವರ್ಷದವರೆಗೂ ಇದೆ. ಓಕೆನಾ, ಬೋಟ್ ಕ್ಯಾಪ್ಟನ್ಗೆ ಕರೆದಿದ್ದಾರೆ, ಇವ್ರದ್ದು ಕೂಡ ಸೇಮ್ 1 year ಎಕ್ಸ್ಪೀರಿಯನ್ಸ್ ಆಸ್ ಬೋಟ್ ಕ್ಯಾಪ್ಟನ್ ಅಂಡ್ 58 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಓಕೆನಾ, ಈ ರೀತಿ ಕರೆದಿದ್ದಾರೆ. ಅದಂತರ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಬೇಕು. ನಿಮ್ಮ ನೇಮು, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನು ನೇಮ್ ಇದೆಯೋ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆಯೋ ಅದನ್ನ ಹಾಕ್ಬೇಕು. ಮತ್ತೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್ ಫಾರ್ ನೇವಿ, ಕೋಸ್ಟ್ ಗಾರ್ಡ್ ಆರ್ BSF, ಡೇಟ್ ಆಫ್ ಡಿಸ್ಚಾರ್ಜ್ ಬರೀಬೇಕಾಗಿರುತ್ತೆ. ಅದ ನಂತರ ಪರ್ಮನೆಂಟ್ ಅಡ್ರೆಸ್, ರಿಲಿಜನ್, ಕ್ಯಾಸ್ಟ್, ಅಪ್ಲೈಡ್ ಫಾರ್ ದ ಪೋಸ್ಟ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದೀರಾ, ನಿಮ್ಮ ಫೋನ್ ನಂಬರು, ಮತ್ತೆ ಎಕ್ಸ್ಪೀರಿಯನ್ಸ್ ಇನ್ CSP ಕರ್ನಾಟಕ. ಓಕೆನಾ, ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಸ್ಟೇಟ್ ಪೊಲೀಸ್ ಕರ್ನಾಟಕ, ಇದರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಅದು. ಓಕೆನಾ, ಎನ್ಕ್ಲೋಜರ್ಸ್, ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಮತ್ತೆ ಪೆನ್ಷನ್ ಆರ್ಡರ್ ಕಾಪಿ, ಮತ್ತೆ ಸರ್ಟಿಫಿಕೇಟ್ ಆಫ್ ಎಜುಕೇಶನ್ ಕ್ವಾಲಿಫಿಕೇಶನ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸ್ ಆರ್ SSLC ಮಾರ್ಕ್ಸ್ ಕಾರ್ಡ್, ಅಪಾಯಿಂಟ್ಮೆಂಟ್ ಆರ್ಡರ್ ಇಫ್ ಎಕ್ಸ್ಪೀರಿಯನ್ಸ್ ಇನ್ CSP ಕರ್ನಾಟಕ. ಓಕೆನಾ, ಅದ ನಂತರ ಸರ್ಟಿಫಿಕೇಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಇಫ್ ಎನಿ, ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇದಕ್ಕೆಲ್ಲ ಎಲ್ಲಿ ಟಿಕ್ ಮಾಡ್ತಾ ಹೋಗ್ಬೇಕು ಈ ರೀತಿ. ಓಕೆನಾ, ಸೊ ಯಾವ್ದಾಗಿದೆ ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಮ ಸಿಗ್ನೇಚರು, ಮತ್ತೆ ನಿಮ್ಮ ಡೇಟ್, ಪ್ಲೇಸ್ ಬರೆದ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ರಿಸೀವ್ಡ್ ಬಿಫೋರ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ಲಿಕೇಶನ್ ರಿಸೀವ್ಡ್ ಬಿಫೋರ್ ಅಂತ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪರ್ ನ್ಯೂ ನೋಟಿಫಿಕೇಶನ್ ಎಕ್ಸೆಪ್ಟ್ ಇನ್ ಸರ್ವಿಸ್ ಟೆಕ್ನಿಕಲ್ ಸ್ಟಾಫ್. ಇನ್ ಸರ್ವಿಸ್ ಟೆಕ್ನಿಕಲ್ ಸ್ಟಾಫ್ ಶುಡ್ ಅಪ್ಲೈ ಫ್ರೆಶ್ ಅಪ್ಲಿಕೇಶನ್ ಆಸ್ ಪರ್ ನ್ಯೂ ನೋಟಿಫಿಕೇಶನ್. ಇದು ಅಮೆಂಡ್ಮೆಂಟ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ವಾ. ಸೊ ನೋಡಿ, ಅಮೆಂಡ್ಮೆಂಟ್ ಆಗಿರುವಂತಹ ನೋಟಿಫಿಕೇಶನ್ ಇದು, ಅದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾರೆ. ಅಪ್ಲಿಕೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಆನ್ ಆರ್ ಬಿಫೋರ್ 30th 9, 2025 at 4:30 PM. ಓಕೆನಾ, ಸೊ ಎಲ್ಲಪ್ಪ ಅಂತ ಹೇಳೋದಾದ್ರೆ ನೀವು ಈ ಒಂದು ಅಪ್ಲಿಕೇಶನ್ಸ್ ನ ಕಳಿಸ್ಬೇಕಾಗಿರೋದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸೆಂಟ್ರಲ್ ಸೆಕ್ಯೂರಿಟಿ, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್, ಉಡುಪಿ. ಓಕೆನಾ, ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಮೆಂಬರ್ ಸೆಕ್ರೆಟರಿ ಟು ಸ್ಪೆಷಲ್ ರಿಕ್ರೂಟ್ಮೆಂಟ್ ಕಮಿಟಿ ಫಾರ್ ಟೆಕ್ನಿಕಲ್ ಪೋಸ್ಟ್.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಅಂಡ್ ಮೆಂಬರ್ ಸೆಕ್ರೆಟರಿ ಆಫ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಕಮಿಟಿ ಫಾರ್ ಟೆಕ್ನಿಕಲ್ ಪೋಸ್ಟ್ ಮಲ್ಪೆ ಉಡುಪಿ. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರೋದು. ಓಕೆನಾ. ಸೊ ಇದ್ರ ಜೊತೆಗೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ ನೀವು ಕಳಿಸಿದ್ರೆ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ BHL ಅಲ್ಲಿ ಪ್ರಾಜೆಕ್ಟ್ ಸೂಪರ್ವೈಸರ್ ಪೋಸ್ಟ್ ಕರೆದಿದ್ರು, ಮತ್ತೆ SBI ಅಲ್ಲಿ ಕರೆದಿದ್ದಾರೆ, LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಕರೆದಿದ್ದಾರೆ, ಮತ್ತೆ ನಮ್ಮ DHFS ಡಿಸ್ಟ್ರಿಕ್ಟ್ ಹೆಲ್ತ್ ವೆಲ್ಫೇರ್ ಸೊಸೈಟಿಯಲ್ಲಿ ವಿಜಯನಗರ ಇದರಲ್ಲಿ ಕರೆದಿದ್ದಾರೆ. ನರ್ಸಿಂಗ್ BSc ನರ್ಸಿಂಗ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ KEA ಬೋರ್ಡ್ ಅಲ್ಲಿ ಕರೆದಿದ್ದಾರೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಮತ್ತೆ CCI ರಿಕ್ರೂಟ್ಮೆಂಟ್ 2025. ಸೊ CCI ಅಂತ ಹೇಳಿ ತಕ್ಷಣ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. CCI ಅಂತ ಹೇಳಿದ್ರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಓಕೆ. ಸೊ ಇದರಲ್ಲಿ ಕೂಡ ಕರೆದಿದ್ದಾರೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹಾಗೆ ನೀವು ವ್ಯೂ ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮತ್ತೆ ಓಪನ್ ಆಗುತ್ತೆ. ಸೊ LIC ಹೌಸಿಂಗ್ ಫೈನಾನ್ಸ್ 22, BSF ಅಲ್ಲಿ 23, ಈ ರೀತಿ ಇನ್ನು ಎಕ್ಸ್ಟ್ರಾ ಇರುತ್ತೆ ಸಿದ್ರೆ. ಓಕೆನಾ. ಸೊ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.